ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಅನನ್ಯಾ ಭಟ್ ಮಿಸ್ಸಿಂಗ್ ಕೇಸಲ್ಲಿ ಸುಜಾತಾ ಭಟ್ ವಿಚಾರಣೆ ನಡೆದಿದೆ. ಸುದೀರ್ಘ ಹೇಳಿಕೆಯನ್ನು ಪಡೆದುಕೊಳ್ತಿದ್ದಾರೆ ತನಿಖಾಧಿಕಾರಿ. ಇದರಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆದಂಥ ಕೇಸ್ ಇನ್ನೊಂದಿಲ್ಲ. ಎಸ್ಐಟಿಯಲ್ಲಿ ಗುಣಪಾಲರಿಂದ ಸುಜಾತಾ ಭಟ್ರ ವಿಚಾರಣೆ ನಡೀತಾ ಇದೆ. ಎಸ್ಐಟಿ ಸಂಗ್ರಹಿಸಿರುವಂಥ ಮಾಹಿತಿಯ ಆಧಾರದಲ್ಲೇ ತನಿಖೆ ಆಗ್ತಾ ಇದೆ. ಸುಜಾತಾ ಭಟ್ ಮದುವೆ, ಪತಿ ಅನನ್ಯಾ ಭಟ್ ಬಾಲ್ಯ ಎಲ್ಲದರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪರೀಕ್ಷಿತ್. ಅನನ್ಯಾ ಭಟ್ ಕೇಸ್, ಸುಜಾತಾ ಭಟ್ ಅವರು ಕೊಟ್ಟ ಸ್ಟೇಟ್ಮೆಂಟ್ಗಳಿಂದ ಇಂಥವ್ರಿಗೆ ಕನ್ಫ್ಯೂಷನ್ ಇಲ್ಲ ಅಂತಾಗಿಲ್ಲ. ತನಿಖೆಯಲ್ಲೂ ಆ ಕನ್ಫ್ಯೂಷನ್ ಏನಾದರೂ ಇದೆಯಾ, ಅಥವಾ ಸ್ಪಷ್ಟವಾಗಿ ಅವರು ಸಹಕರಿಸ್ತಾ ಇದ್ದಾರಾ ತನಿಖೆಗೆ? ಎಸ್ ವಿಜಯ್, ಸದ್ಯ ಸುಜಾತಾ ಭಟ್ ಒಂದು ರೀತಿಯ ಹಠವನ್ನೇ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ನನ್ನ ಮಗಳು ಅನನ್ಯ ಆಕೆ ಇಲ್ಲೇ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ರು ಅನ್ನುವಂಥ ಹೇಳಿಕೆಯನ್ನು ಆಕೆ ಪ್ರತಿ ಸಲ ಒತ್ತಿ ಹೇಳ್ತಾ ಇದ್ದಾರೆ. ಹೀಗಾಗಿ ಪ್ರತಿಯೊಂದನ್ನು ಅಂದರೆ ಎಲ್ಲಿ ಬಾಲ್ಯದಿಂದ ಹಿಡಿದು ಈಗಿನವರೆಗೂ, ಅಂದರೆ ಆಕೆ ಸುಜಾತಾ ಭಟ್ ಹೇಳಿದಂತಹ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ ಮತ್ತು ಧರ್ಮಸ್ಥಳದ ತಿರುಗಾಟದಲ್ಲಿ ಆಕೆ ನಾಪತ್ತೆ ಆಗಿರುವಂಥದ್ದು, ಇವೆಲ್ಲದರಲ್ಲಿ ಇದರ ಬಗ್ಗೆಯೂ ಕೇಳ್ತಾ ಇದ್ದಾರೆ. ಸದ್ಯ ಬೆಳಿಗ್ಗೆಯಿಂದ ಒಂದು ಸುಮಾರು 6-7 ಗಂಟೆಯಿಂದ ಆರಂಭವಾದ ವಿಚಾರಣೆ ಈಗ ಇನ್ನೂ ಕೂಡ ಮುಂದುವರಿದಿರುವಂಥದ್ದು. ಸದ್ಯಕ್ಕೆ ಕೋಲ್ಕತ್ತಾದಲ್ಲಿ ಏನು CBIನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದಾಗ ಆಕೆ ಮಗಳು ಸುಧಾ ಭಟ್ ಇಲ್ಲಿ ಏನು ಕಾಣೆಯಾಗಿದ್ದಾರೆ ಅಂತ ಸುಧಾ ಭಟ್ ಹೇಳ್ಕೊಂಡಿದ್ದಾರೆ. ದೀರ್ಘ ಮನವಿಯ ಪತ್ರವನ್ನು, ಕಂಪ್ಲೇಂಟ್ ಕಾಪಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇದ್ದ ಹೇಳಿಕೆ ಮತ್ತು ಮತ್ತೆ ಅದನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಬಾಲ್ಯದಲ್ಲಿ ಎಲ್ಲಿ ಹುಟ್ಟಿದಲ್ಲಿ ಪತಿ ಎಲ್ಲಿದ್ರು, ಎಲ್ಲಿ ಹುಟ್ಟಿದಲ್ಲಿ ಮತ್ತು ಯಾವ ಆಸ್ಪತ್ರೆಯಲ್ಲಿ ಜನನ ಆಯಿತು, ಮತ್ತು ಬಾಲ್ಯದ ನಂತರ ಎಲ್ಲೆಲ್ಲಿ ತಾವು ದಿನವನ್ನು ಕಳೆದಿದ್ರಿ, ಮತ್ತು ಟ್ರಾವೆಲ್ ಹಿಸ್ಟ್ರಿ ಇರ್ಬೋದು, ಜೊತೆಗೆ ಶಿಕ್ಷಣವನ್ನು ಅಂದರೆ ಮುಖ್ಯವಾಗಿ ಅಂಗನವಾಡಿ ಇರ್ಬೋದು, ಜೊತೆಗೆ 1ನೇ ಕ್ಲಾಸಿಂದ ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢ ಶಿಕ್ಷಣ ಇರ್ಬೋದು, ಕಾಲೇಜ್ ಶಿಕ್ಷಣ ಕೂಡ PUC ಇರ್ಬೋದು, ಎಲ್ಲೆಲ್ಲಿ ದಾಖಲು ಮಾಡಿದ್ರಿ, ಅದಕ್ಕೆ ಏನು ದಾಖಲೆ ಇದೆ ಅನ್ನುವಂಥದ್ದು ಕೇಳ್ತಾ ಇದ್ದಾರೆ. ಜೊತೆಗೆ ಇದೇ ಫೋಟೋನಾ ಅಂತೇಳಿ ಮತ್ತೆ ಒತ್ತಿ ಕೇಳ್ತಾರೆ. ಯಾಕಂದರೆ ಆ ಫೋಟೋವೇ ಬಹಳಷ್ಟು ಗೊಂದಲ ಆಗಿತ್ತು. ಮೊದಲು ತೋರಿಸಿದ ಫೋಟೋಗೂ ನಂತರ ತೋರಿಸಿದ ಫೋಟೋಗೂ ಬಹಳಷ್ಟು ವ್ಯತ್ಯಾಸ ಇತ್ತು. ಒಂದಷ್ಟು ಮೂಲಗಳ ಮಾಹಿತಿ ಪ್ರಕಾರ ಮೊದಲು ಆಕೆ ಬಂದಾಗ ಫೋಟೋವೇ ಬೇರೆ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಮತ್ತೆ ಆಕೆ ಮಾಧ್ಯಮದ ಎದುರು ಒಂದು ತೋರಿಸಿದ ಸಮಯದಲ್ಲಿ ಫೋಟೋವೇ ಬೇರೆ ಆಗಿತ್ತು. ಅದರಲ್ಲಿ ಬಹಳಷ್ಟು ಏನು ಅದನ್ನ ಫೋಟೋದಲ್ಲೂ ಕೂಡ ಬಹಳಷ್ಟು ಅದನ್ನು ಎಡಿಟ್ ಮಾಡಲಾಗಿದೆ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ. ಆದರೆ ಅದರ ಬಗ್ಗೆ ಇನ್ನಷ್ಟು ಅದು FSLಗೆ ಹೋಗಿ ನಂತರ ಅದು ಕನ್ಫರ್ಮ್ ಆಗಬೇಕಾಗಿದೆ. ಜೊತೆಗೆ ಸದ್ಯ ಸುದೀರ್ಘ ವಿಚಾರಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ತಾವು ಎಲ್ಲಿದ್ರಿ, ಮತ್ತು ಮದುವೆ ಮೊದಲು ಎಲ್ಲಿದ್ರಿ, ಮದುವೆ ನಂತರ ಎಲ್ಲಿ ಹೋಗಿರುವಂಥದ್ದು, ಕೋಲ್ಕತ್ತಾದಲ್ಲಿ ಯಾವಾಗ ನೀವು CBIಗೆ ಸೇರಿದ್ರಿ, ಗುತ್ತಿಗೆದಾರದಲ್ಲೋ, ಮತ್ತು ಯಾವ ರೀತಿಯಲ್ಲಿ ಏನು ವರ್ಕನ್ನು ಮಾಡ್ತಾ ಇದ್ರಿ, ಮತ್ತು ಎಲ್ಲೆಲ್ಲಿ ತಂಗಿದ್ರಿ ಅನ್ನುವಂಥದ್ದು, ಮತ್ತು ರಿಪ್ಪನ್ಪೇಟೆ ವಿಚಾರ ಕೂಡ ಬಂದಿರುವಂಥದ್ದು. ರಿಪ್ಪನ್ಪೇಟೆಯಲ್ಲಿ ಕೂಡ ಅಲ್ಲಿ ಕೂಡ ಒಂದು ಪತಿಯೊಂದಿಗೆ ಜೀವನ ಮಾಡ್ತಾ ಇದ್ರು ಅನ್ನೋಂಥದ್ದು. ಒಂದು ಕಡೆ ಹೇಳ್ತಾರೆ ಪತಿ ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ನಾನು ಲಿವಿಂಗ್ ಟುಗೆದರ್ನಲ್ಲಿದ್ದೆ ಅನ್ನೋಂಥದ್ದು. ಇನ್ನೊಂದು ಕಡೆ ಒಂದನೇ ಮೊದಲ ದಿನದ ಮಗು ಅಂತ ಹೇಳ್ತಾರೆ, ಇನ್ನೊಮ್ಮೆ 8 ದಿನದ ಮಗುವನ್ನು ನದಿಯಲ್ಲಿ ಬಿಟ್ಟರು ಅನ್ನುವಂಥದ್ದು. ಹೀಗೆ ಬಹಳಷ್ಟು ವಿಚಾರಣೆ, ಬಹಳಷ್ಟು ಹೇಳಿಕೆಯಲ್ಲಿ ಬಹಳಷ್ಟು ಗೊಂದಲಗಳು ಮೂಡಿ ಬರ್ತಾ ಇದೆ. ಹಾಗಾಗಿ ಪ್ರಶ್ನೆಯನ್ನು ಮತ್ತೆ ಒತ್ತಿ ಕೇಳುವ ಮೂಲಕ ಬಾಯಿ ಬಿಡಿಸುವಂಥ ಕೆಲಸ ಏನು SIT ಟೀಮ್ ಮಾಡ್ತಾ ಇದೆ. ಸದ್ಯ ತನಿಖಾಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಗುಣಪಾಲ್ ಅವ್ರ ಮೂಲಕ ವಿಚಾರಣೆ ಮಾಡಿಸ್ತಾ ಇದ್ದಾರೆ. ಇನ್ನು ತನಿಖಾಧಿಕಾರಿ ದಯಾಮ ಇರ್ಬೋದು, ಮೋಹಂತಿ ಅವರು ಬಂದ ಬಳಿಕ ಮತ್ತೆ ಸುದೀರ್ಘ ವಿಚಾರಣೆ ಆಗುತ್ತೆ. ಈಗಾಗಲೇ ತನಿಖಾಧಿಕಾರಿಗಳು ಈಗ ಸದ್ಯ ಏನು ಮಹಾಜರು ಪ್ರಕ್ರಿಯೆಯಲ್ಲಿ ಬ್ಯುಸಿ ಆಗಿರುವಂಥದ್ದು. ಹಾಗಾಗಿ ಮಹೇಶ್ ಶೆಟ್ ತಿಮ್ಮೇರೊಡ್ಡಿ ಅವರ ಮನೆಯಲ್ಲಿ ಇರುವಂಥದ್ದು. ಹಾಗಾಗಿ ಸದ್ಯ ಇಲ್ಲಿ ಸುಜಾತಾ ಭಟ್ ಬೆಳಿಗ್ಗೆ 5 ಗಂಟೆ ಬಂದು ಹಠ ಹಿಡಿದು ಕೂತಿರುವಂಥದ್ದು. ಹಾಗಾಗಿ 23ನೇ ತಾರೀಕಿಗೆ ಹೇಳಿದ್ವಿ, ಈಗ 29ನೇ ತಾರೀಕಿಗೆ ಹೇಳ್ತೇವೆ ಅಂತ ಹೇಳಿ ಈಗ 22 ದಿನ ಮೊದಲೇ ಬಂದಿರುವಂಥದ್ದು. ಹಾಗಾಗಿ ಸದ್ಯ ಅವರೆಲ್ಲವೂ ಏನು ಸ್ಥಳ ಪರಿಶೋಧನೆಯಲ್ಲಿ ಮಹಾಜರು ಪ್ರಕ್ರಿಯೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಸದ್ಯ ಪ್ರಾಥಮಿಕ ಮಾಹಿತಿಯನ್ನು ಮತ್ತು ಇಷ್ಟವರೆಗೆ ಏನು ಕಂಪ್ಲೇಂಟ್ ಕಾಪಿಯಲ್ಲಿ ಏನಿತ್ತು ಅದರ ಬಗ್ಗೆ, ಮತ್ತು ನಂತರದಲ್ಲಿ ಬೇರೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಕೊಟ್ಟ ಇಂಟರ್ವ್ಯೂ ಬಗ್ಗೆ ಎಲ್ಲವೂ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಒಂದಷ್ಟು ಫೈಲ್ಗಳನ್ನು ತೊಗೊಂಡು ಬಂದಿದ್ರು, ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಎಷ್ಟು ಸತ್ಯ ಇದೆ, ಮತ್ತು ಅದನ್ನು ಕ್ರಿಯೇಟ್ ಮಾಡಿದ್ದ ಅಥವಾ ಯಾರಾದರೂ ಮಾಡಿಕೊಟ್ಟದ್ದ, ಮತ್ತು ಎಲ್ಲಿ ಅದನ್ನು ದಾಖಲೆಗಳು ಎಲ್ಲಿತ್ತು ಅನ್ನೋಂಥದ್ದು ಎಲ್ಲವೂ ಪರಿಶೀಲನೆ ಮಾಡಬೇಕಾಗತ್ತೆ. ಅನಂತರದಲ್ಲಿ ವಿಡಿಯೋಗ್ರಫಿ ಮೂಲಕ ಮತ್ತೊಮ್ಮೆ ವಿಚಾರಣೆ ಮಾಡಬೇಕಾಗತ್ತೆ. ಇವೆಲ್ಲಗಳ ನಂತರ ಎಲ್ಲೆಲ್ಲಿ ಸುಜಾತಾ ಭಟ್ ಎಲ್ಲೆಲ್ಲಿ ಇದ್ರು ಅನ್ನೋಂಥ ಅಲ್ಲಿ ಕೂಡ ಸ್ಥಳ ಮಹಾಜರು ಮಾಡಬೇಕು. ಯಾಕಂದರೆ ಅಲ್ಲಿ ಆ ಸ್ಥಳಕ್ಕೆ ಕರ್ಕೊಂಡೋಗಿ ಇಲ್ಲೇನಾ ಅನ್ನುವಂಥದ್ದು ಕೂಡ ಅಲ್ಲಿ ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದರೆ ಕೇವಲ ಹೇಳಿಕೆ ಸಾಕಾಗೋದಿಲ್ಲ, ಅದನ್ನು ರುಜುವಾತು ಮಾಡಬೇಕಾಗತ್ತೆ, ಪ್ರೂವ್ ಮಾಡಬೇಕಾಗತ್ತೆ. ಇವೆಲ್ಲ ಬಹಳಷ್ಟು ಸುದೀರ್ಘ ಏನು ತನಿಖೆ ಹಂತದಲ್ಲಿದೆ. ಸದ್ಯ
ಪ್ರಾಥಮಿಕ ಹಂತದ ವಿಚಾರಣೆಯಲ್ಲಿ ಈಗ ಸುಜಾತ ಭಟ್ ಇರುವಂಥದ್ದು. ಸುದೀರ್ಘವಾಗಿ ಸುಮಾರು ಆಲ್ಮೋಸ್ಟ್ 6 to 7 hours ಆಯಿತು. ಅಂದರೆ ಬೆಳಿಗ್ಗೆ ಸುಮಾರು 6 ರಿಂದ 7 ಗಂಟೆಗೆ ವಿಚಾರಣೆ ಆರಂಭ ಮಾಡಿದ್ವಿ. ಈಗ ಆಲ್ಮೋಸ್ಟ್ 3 ಗಂಟೆ ಆಗ್ತಾ ಬಂತು. ಸೊ ಹಾಗಾಗಿ ವಿಚಾರಣೆ ಮುಂದುವರೆದಿದೆ. ಮತ್ತೆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಮುಖ್ಯವಾಗಿ ಮಗಳು ಯಾರು ಅನನ್ಯ ಭಟ್ ಅಂತ ಹೇಳ್ತಾ ಇದ್ದಾರೆ, ಅವರ ಡಾಕ್ಯುಮೆಂಟ್ ಜೊತೆಗೆ ಮೊಬೈಲ್ ಹಿಸ್ಟ್ರಿ ಕೂಡ ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ಮೊನ್ನೆ ರಶ್ಮಿ ಅನ್ನುವಂಥ ಸಹಪಾಠಿ ಆಕೆಗೆ ಕಾಲ್ ಮಾಡಿದ್ರೆ ಮುಖ್ಯವಾಗಿ ಕೋಲ್ಕತ್ತಾದಲ್ಲಿದ್ದಾಗ ಏನು ಅಲ್ಲಿ ಏನು ದೂರವಾಣಿ ಕರೆ ಅಂದರೆ ಲ್ಯಾಂಡ್ಲೈನಿಗೆ ಕರೆ ಮಾಡಿದ್ರು ಅನ್ನೋಂಥದ್ದು ಸುಜಾತ ಭಟ್ ಸ್ವತಃ ಅವರೇ ಹೇಳಿರುವಂಥದ್ದು. ಹಾಗಾಗಿ ಅದಕ್ಕೆ ಕಾಲ್ ಬಂದಿತ್ತು, ಯಾವಾಗ ಬಂದಿತ್ತು, ಆ ರಶ್ಮಿ ಯಾರು, ಆ ರಶ್ಮಿ ಇರುವುದು ಹೌದಾ ಅಥವಾ ತನ್ನ ಮೊಬೈಲಿಗೆ ಯಾವಾಗ ಕರೆ ಮಾಡಿದ್ರು ಅನ್ನೋಂಥದ್ದು ಎಲ್ಲವೂ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಸದ್ಯ ಒಂದಷ್ಟು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಈಗ ತನಿಖಾಧಿಕಾರಿಗಳು ಗುಣಪಾಲ್ ಅವರು ಮಾಡ್ತಾ ಇದ್ದಾರೆ. ಮತ್ತಷ್ಟು ತನಿಖೆ ವಿಚಾರಣೆ ಮಾಡಬೇಕಾಗತ್ತೆ. ಹೇಳಿಕೆಯಲ್ಲಿ ಮತ್ತು ಅವರ ಮುಖದ ಹಾವಭಾವದಲ್ಲಿ ಮತ್ತೆ ಅವರ ಎಲ್ಲವೂ ಯಾವುದೂ ವ್ಯತ್ಯಾಸ ಆಗಲಿಕ್ಕಿಲ್ಲ ಮುಖದಲ್ಲಿ. ಸದ್ಯ ವಿಚಾರಣೆ ಮುಂದುವರೆದಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಪರೀಕ್ಷಿತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.